ಸಂತೋಷವಾಯಿತು. ಇದು ಮನೆಯಲ್ಲಿ ಯಾರೂ ಇಲ್ಲ. ಇಂಥ ಸುಸಮಯವನ್ನು ಸಾಧಿಸಿ ನೀವಿಂದ ಮನೆಗೆ ಬಂದಿದ್ದೀರಿ ಅಂದಾಗ ಸ್ವಲ್ಪ ಹೊತ್ತಾದರೂ ತಮ್ಮ ಜೊತೆಗೆ ಪ್ರೇಮದಾಟ ಆಡೋದಕ್ಕೆ ಸಾಧ್ಯಲ್ಲ ಅಂತ ನನಗೆ ಸಂತೋಷವಾಗ್ತಾ ಇದೆ. ಸರಸ್ವತಿಯನ್ನು ಈ ಮನೆಯಿಂದ ಹೊರಗೆ ಹೋಗದ ಹೊರತು ನಿನಗೆ ಸಂತೋಷವೇ ಇಲ್ಲ. ನಾನು ಹೇಳಿದಂತೆ ಕೇಳಿದರೆ ನಿನ್ನ ಸಂತೋಷವು ಸರಿಯಾಗಿ ನಡೆದು ಆತಂಕವಿಲ್ಲದೆ ನಮ್ಮ ಸುಖ ಮಂದಿರ ಸ್ಥಿರಗೊಂಡಿತೆಂದೇ ತಿಳಿ. ಹೇಳಿ, ಈ ದೇಹವನ್ನು ನಿಮಗೆ ಅರ್ಪಿಸಿ ನಿಂತಿರುವೆ ಅಂದಾಗ ಆ ನಿಮ್ಮ ಕಾರ್ಯ ಏನೇ ಇದ್ರೂ ನಾನು ಅದನ್ನ ಖಂಡಿತ ಮಾಡುವೆ. ಹೇಗೆ ಅದೇನಾಯ್ತಾ? ಈ ವಿಷಭರಿತ ಪುಡಿಯಿಂದ ಸಮಾಜ ಸಾಧಿಸಿ ತಾಯಿಯ ಕಣ್ಣನ್ನು ಕಲಿ. ಈ ಅಪವಾದವನ್ನು ಸರಸ್ವತಿಯ ಮೇಲೆ ಹೊರಿಸಿ ಮನೆ ಬಿಡಿಸಬೇಕವಳನ್ನು. ಮೋಹನಂತೆ ಅರುಣನನ್ನು ಮನೆಯಿಂದ ಹೊರದೂಡಬೇಕು. ಅದಕ್ಕಾಗಿ ಈ ಶವನ್ನು ನಿನ್ನ ತಾಯಿಯ ಕಣ್ಣಲ್ಲಿ ಆಗು. ಇದರಿಂದ ನಿನ್ನ ತಾಯಿಯ ಕಣ್ಣುಗಳೇ ಹೋಗುವವು. ಮುಂದೆ ಅರುಣನನ್ನು ಮನೆ ಬಿಡಿಸಿ ನಾವಿಬ್ಬರೇ ಯಾರ ಆತಂಕವಿಲ್ಲದೆ ಆನಂದದಿಂದ ಇರಲಿಕ್ಕೆ ಅನುಕೂಲವಾಗುವುದು. ಹೇಳಿದ್ದೆ ಹೇಳು. ನೀವೇನೇ ಹೇಳಿ, ಈ ಕಾರ್ಯ ಮಾತ್ರ ನನ್ನಿಂದ ಆಗಲಾರದು. ಹೆತ್ತ ತಾಯಿ ಕಣ್ಣಿಗೆ ವಿಷವನ್ನು ಹಾಕಿದ ಕರ್ಮಚಾಂಡಲಿನಿ ನಾನಾಗಲೇ ಇಲ್ಲ. ಅದಲ್ಲದೆ ಈ ನಮ್ಮ ಪ್ರೀತಿಗೆ ನಮ್ಮ ತಾಯಿ ಯಾವತ್ತಿಗೂ ಆತಂಕವಾಗಲಾರಳು. ಇದು ಅವಳ ಕಣ್ಣನ್ನ ಕಳೆಯುವುದು ಬೇಡ. ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ. ನಿನ್ನ ತಾಯಿಯ ಕಣ್ಣನ್ನು ನಿನ್ನ ಕೈಯಿಂದಲೇ ಕಳೆದೆರೆಯಲ್ಲಿ ಸುಖದ ಕಾಡ್ತನ್ನು ಕಾಡಿದಾಗಿ ರಂಜನದ ಕೈಯಿಡಿದು ಸುಖದ ಸಂಸಾರದ ಸರಿ ಬೆಳಕನ್ನು ಕಾಣುವೆ. ಇಲ್ಲದಿದ್ದರೆ ನಾನು ಹೇಳಿದಂತೆ ಕೇಳುತ್ತಿದ್ದರೆ ದುಃಖದ ಆಳವಾದ ತಗ್ಗಿನಲ್ಲಿ ಬಿದ್ದು ನಿನ್ನವರನ್ನುವರು ಯಾರಿಲ್ಲದೆ ಮರನೆ ಮರಿಗೆ ಸಾಯುವ ನಿನ್ನ ಮಾತು ನಿನ್ನ ಹೊರತು ನಾನು ಯಾರನ್ನು ಆಶಿಸಿಲ್ಲ. ಕೈ ಬಿಡಬೇಕೆಂಬ ಕೆಟ್ಟ ಕಲ್ಪನೆಯೂ ನನ್ನಲ್ಲಿಲ್ಲ. ನೀನೇ ನನ್ನ ಜೀವನದ ಜೊತೆಗಾತಿ ಆಗಬೇಕಲ್ಲ. ನಿನ್ನ ಸುಖದ ಸಲುವಾಗಿ ಹೇಳಬೇಕಾಗಿದೆ. ನಾನಿಚ್ಚಲ್ಲ. ಸುಮ್ಮನೆ ನನ್ನ ಮಾತನ್ನು ಕೇಳಿ ನಿನ್ನ ತಾಯಿಯ ಕಣ್ಣನ್ನು ಕಳಿ. ಇಲ್ಲದಿದ್ದರೆ ಈಗಲೇ ಕತ್ತರಿಸಿ ಹಾಕದೆ ನಿನ್ನ ಡಾಂಬಿಕೆಯ ಪ್ರೇಮವನ್ನು. ಅಂತರಂಗದಲ್ಲಿಯ ಪ್ರೇಮವೇ ಪರಮ ಪಾವನ. ಬಹಿರಂಗ ಪ್ರೇಮ ಅಯೋನು ಸ್ಮಶಾನ. ನನ್ನ ಮಾತಿಗೆ ಕೊಡಲಿಲ್ಲ ನೀನು ಮಾಡ. ನನ್ನ ನಿಶ್ಚಿತ ನಾರದು ನಿನಗಿನ್ನು ಸ್ಥಾನ. ಏನೇ ಆಗಲಿ ಕೈ ಬಿಡಬೇಡಿ ಈ ದಿನದಂದು. ಸರಿ, ನೀವು ಹೇಳಿದ ಕಾರ್ಯವನ್ನ ನಾನು ಖಂಡಿತ ಮಾಡುವೆ. ಈಗಾದ್ರೂ ಒಪ್ಪಿದ್ದೇನೆ. ಕೆಲಸ ಮಾಡಿ ಮಾಡಿ ಹೊಲಸಕ್ಕಿ ಕಡಿಮೆ ಕುಂತಳಿತೀಯವ್ವ ಬಿಕ್ಕಿ ಬಿಕ್ಕಿ. ಈ ಭಾವನ ಬಲಿಯಾಗ ಬಿದ್ದಾಗ ಆಗೈತಿ ಹಕ್ಕಿ. ಈ ಕೊಲಿಗೇರಿ ಕೈಯಾಗ ಸಿಕ್ಕ ಒದ್ದಾಡಿ ಸತ್ ಹೊಕ್ಕಿಯವ್ವ ಸತ್ ಹೊಕ್ಕಿ. ವಿಜಯ ಬಂದು ನೋಡಿ ನಿನ್ನ ಒಳಗೆ ನಡೆ.
ಹೊಸ ಮಾತು. ಯಪ್ಪ ನಮ್ಮ ಹತ್ರ ಎಲ್ಲಿ ಬರ್ಬೇಕ್ರಿ ಹೊಸ ಮಾತ? ಬಾಡಿಗೆ ಕೋಟ್ ಹಾಕಿ ಬಾಯಾಗ ಸಿಗರೇಟ್ ಇಟ್ಕೊಂಡ ಕೆಟ್ಟ ಕೆಲಸ ಮಾಡೋ ನಿಮ್ಮಂತರಗ ಬರ್ತಾವ್ರಿ ಆ ಮಾತ. ಯಪ್ಪ ನಮ್ಮಂತವ್ರ ಹತ್ರ ಎಲ್ಲಿ ಬರ್ಬೇಕ್ರಿ ಹೊಸ ಮಾತ? ವಿಜಯ, ಇಂದೇಕೆ ಹೀಗೆ ಮಾತಾಡುತ್ತಿರುವೆಯೋ? ಅರುಣಿನ ಕಡೆ ಕೆಲಸವಿತ್ತು ಬಂದಿದ್ದೆ, ಅವನು ಮನೆಯಲ್ಲಿಲ್ಲ, ಅದಕ್ಕಾಗಿ ಕುಳಿತುಕೊಂಡಿದ್ದೇನೆ. ತಿಳಿಯಲಾರದೆ ಹುಮ್ಮನಂತೆ ಏನಾದರೂ ಮಾತಾಡಬೇಡ, ತಿಳಿಯಿತೆ? ತಿಳಿದೈತಿರಿ, ಗೊತ್ತಿಲ್ಲದ ಹೊತ್ತನ್ಯಾಗ ಬಂದ ಕೆಟ್ಟ ಕೆಲಸ ಮಾಡೋ ಆಕಾರ ಗೊತ್ತಾಗೈತ್ರಿ. ಅಲ್ರಿ ಅಪ್ಪ, ತಿಳಿದು ಕೆಟ್ಟ ಹಾದಿ ತುಳಿತಾರಲ್ರಿ, ಅವ್ರ ಸ್ವಾಣದಕ್ಕಿಂತ ಕಡಿಯಾಕ್ರಿ. ಅಲ್ರಿ ಅಪ್ಪ, ಬಂದ ಕೆಲಸ ಬರೋಬ್ಬರಿ ಆದಂಗೆ ಕಾಣ್ತತಿ. ಏನು ಹಾಗೆ ಮಾತನಾಡಿದರೆ ಅರಿತಿ ಹೊಡೆಯಲಿಕ್ಕೆ ನಾನೇನು ಹೊರಗಿನ ಬಡಿನು ಒಬ್ಬ ಪಟ್ಟಿಯ ಮಗನ. ನಾನು ನಿಮ್ಮ ಸಣ್ಣದಡಿ ಅರುಣನ ಪರಮ ಮಿತ್ರ. ಸಿಕ್ಕ ಹಾಗೆ ಮಾತಾಡಿದರೆ ನನ್ನ ಮಿತ್ರನ ಬಂದು ಹೇಳಿ ನಿನ್ನನ್ನು ಮಣಿಬಡಿಸುವೆನು. ಯೋಗ್ಯ ನಾಡಕ್ತಲ್ರಿ ಅಪ್ಪ ನಿಮ್ಮ ಮಿತ್ರ ತಕ್ಕದಕ್ಕಿ ಹೊಟ್ಟಿ ಕೊಟ್ಟಿರದ ಬೀದಿ ಹೆಣ ಹಾಕ್ಬೇಕಾಕತ್ರಿ ಅಪ್ಪ. ಇನ್ನೂ ಎಡಿಯಾಗ ಉಗುಳು ಹಾಕಿ ಯಾರು ಹೋಗ್ತಾರ್ರಿ? ಮುಂಡ ಮಾಡಿ ಜಂತಿ ಎಣಿಸಿ ಮುಂದಿನ ಜಲದಾಗ ಜಾತಿಗಾರವಾಗಿ ಹೋಗ್ತಾನಂತ ಕರೇನ್ರಿ ಅಪ್ಪ? ಆದರೆ ಮನುಷ್ಯನಾದ ಮೇಲೆ ಸಾಲ ವಿಚಾರ ಮಾಡಿ ನೋಡಿ ನಡೆಯಲೇಬೇಕು. ಅಂದರಿನೇ ಮನುಷ್ಯ ಜನ್ಮ, ಇಲ್ಲದಿದ್ದರೆ ಪಶು ಜನ್ಮ. ಹಾವಿನ ಕೊಲದ ಆಜಮ ಹೆಂಗ ಹೇಳ್ತಾನ ನೋಡ್ರಿ. ಅಲ್ರಿ ಅಪ್ಪ, ತಿಳಿದು ಕೆಟ್ಟ ಹಾದಿ ತುಳಿತಾರಲ್ರಿ ಮನುಷ್ಯ ಯಾಕ್ರಿ? ಅವ್ರು ಕ್ವಾಣದಕ್ಕಿಂತ ಕಡಿ ಯಾಕ್ರಿ ಅಪ್ಪ? ಮನುಷ್ಯ ಆದ ತಿಳಿದ ಮೇಲೆ ತಿಳಿದು ನಡೆದ್ರ ಜಾನ, ಇಲ್ಲದ್ರ ಕನಸು ಬಂದ ಒಬ್ಬ ಬಾಣ ಆಗಬೇಕಾಕತ್ರಿ. ಹಾಗಿರಲಿ, ಅರುಣರು ಬಂದ ನೀನು ನೋಡು, ನಾನು ಅರ್ಜೆಂಟ್ ಭೇಟಿಯ ಬೆಳೆಯಬೇಕಾಗಿದೆ. ಅಲ್ರಿ ಅಪ್ಪ, ನನ್ನ ಮಾತಿನ ಪೆಟ್ಟು ಅಲ್ಲ, ರಂಜನಪ್ಪನ ಗಾಡಿ ಬದ್ಲಿ ಹಾದಿ ಹಿಡ್ದಂಗಾತ. ನನ್ನ ಮಾತಿನ ಪೆಟ್ಟು ಇದಕ್ಕ ಹತ್ತಿತು. ಹತ್ತಿದರು ಕೆಟ್ಟ ಕೆಲಸ ಮಾಡೋ ಪಕ್ಕಿ ಅಲ್ಲ ನೀದ. ರಂಜನಪ್ಪನವ್ರು ಬಂದ್ರು ನೋಡ್ರಿ. ಅರುಣನ ಮುಂದೆ ಏನು ಹೊಡೆಯುತ್ತೆ ಹರಟೆಯನ್ನು? ಏನಿಲ್ಲ ಅರುಣ, ನನ್ನ ತಂಗಿ ನಿಂತಿರುವ ಲೀಲಾವತಿ ನನ್ನೊಡನೆ 5 ನಿಮಿಷ ಮಾತಾಡಿದ್ದಕ್ಕೆ ಈ ವಿಜಯನ ಹಾಳು ಕೊರಡದ ಮಾತೇ ಕಾರಣ. ಹ್ಯಾಂಗ ಹೇಳ್ತಾನ ನೋಡ್ರಿ ಅಪ್ಪ, ಸಣ್ಣ ಸರ ಮಾಡಿ ಕರಿಗೆ ಹೋಗಿಲ್ಲ ನೀ ಚಟಪಟ ಮಧ್ಯಾಹ್ನ ಸ್ವಂತ. ತಂದೆಯವರು ತೀರಿಕೊಂಡಾಗಿನಿಂದ ನಾನು ತೋಟದ ಕಡೆಗೆ ಹೋಗಿಲ್ಲ. ಆದ್ದರಿಂದ ನೀನು ತೋಟದ ಕಡೆಗೆ ಹೋಗಿ ಆಳುಗಳು ಏನು ಮಾಡುತ್ತೇವೆ ಆ ಕೆಲಸವನ್ನು ಮಾಡಿಸಿಕೊಂಡು ಬೇಗನೆ ಬರಬೇಕು. ಆಯ್ತ್ರಿ ಅಪ್ಪಾರ, ಹೋಗ್ತೀನ್ರಿ. ಆಯ್ತ್ರಿ ಅಪ್ಪಾರ, ಈಗ ಹೋಗಿ ಹೊಲದನ್ನ ಕೆಲಸ ನೋಡ್ತೇನ್ರಿ. ನೀರಂಜನಪ್ಪ ದಣಿ ಇನ್ನೇನು ನಮ್ಮ ಸಣ್ಣ ದಣಿ ಯಾರು ಏನೇನ ನಡೆಸ್ತಾರೋ ಏನ.
ಈ ಮಣಿ ಪುಣ್ಯ ಮುಗದಂಗ ಆತ್ರಿ ದೇವ್ರ ಈ ಎಲ್ಲರನ್ನು ಕಾಪಾಡೋ ಮಾರುತೇಶ್ವರ ಎಲ್ಲ ನಿನ್ನ ಭಾರ ಕುಡಿಯಕ್ ನೋಡಪ್ಪ. ಹೋಗು ನಿನ್ನ ಬಂದ ಕೆಲಸ ಟೈಮ್ ಆಯ್ತು, ಕೆಲಸಕ್ಕೆ ಹೋಗೋ. ನೀನು ಮನೆಗೆ ಬಂದದ್ದು ಅಪರೂಪವಾಯಿತು. ಏನು ಮಿತ್ರ, ಮತ್ತೇನು ಕೆಲಸ? ವಿಶೇಷ ವೇತನದ ಮಿತ್ರ, ಮೊನ್ನೆ ಹೇಳಿದ ಮಾತನ್ನು ಪುನಃ ನೆನಪಿಗೆ ತಂದು ಕೊಡಲು ಬಂದಿರುವೆ. ಇಂದಿನ ಮಧ್ಯರಾತ್ರಿಯಲ್ಲಿ ಮಾಡಬೇಕು ನೀನು ಆ ಕಾರ್ಯವನ್ನು. ಸರಸ್ವತಿಯ ಸುಂದರ ರೂಪದ ಮುಂದೆ ಮತ್ತಾವ ಆನಂದವಿಲ್ಲ ಈ ಮೂಲಕದಲ್ಲಿ. ಮಿತ್ರ, ಒಂದು ವೇಳೆ ಸರಸ್ವತಿಯು ನನ್ನ ವಶವಾಗದಿದ್ದರೆ ಈ ಸಮಾಜದ ಕಣ್ಣೀರಿಗೆ ಗುರಿಯಾಗಬೇಕಾಗುತ್ತೆ ಅರುಣನ ಮುಖ. ಮಿತ್ರ, ಸರಸ್ವತಿಯನ್ನು ಒಲಿಸಿಕೊಳ್ಳುವುದೆಂದರೆ ಸರಸ್ವತಿಯು ಸ್ವಲ್ಪವೇ ತನ್ನ ವಿಷವನ್ನು ಮರೆತು ನಿನ್ನ ಸುಂದರ ರೂಪಕ್ಕೆ ಮನಸೋತು ನಾನು ನಿನ್ನ ಬಳ್ಳಾಗುವೆನೆಂದು ನಿನ್ನ ಕಾಲ ಮೇಲೆ ಬಿದ್ದು ಬೇಡಿಕೊಳ್ಳುವಾಗ ಅದನ್ನೆತ್ತಿ ಕೈಯಲ್ಲಿ ತೆಗೆದುಕೊಳ್ಳಲು ನೀನು ಸಿದ್ಧನಾಗಲಾರಿಯ. ಅವನನ್ನು ನಿನ್ನ ಕೈಯಲ್ಲಿ ತೆಗೆದುಕೊಂಡು ಬೇಕಾದ ಹಾಗೆ ಆಡಿಸು ಗಾರುಣವಿ ಮಂತ್ರವೇ. ನಿನ್ನ ಮನದಲ್ಲಿರುವಾಗ ನೀನೇಕೆ ಮಿತಿಲ್ಲದ ಮಾತಾಡಿದೆ. ಅವಳ ಮುತ್ತು ಮುಖ ಮುಂದಾಸದ ಚಂದ್ರಿಕೆ ಮುತ್ತಿನ ಆನಂದದ ಮುಂದೆ ಮತ್ತಾವ ಆನಂದವಿಲ್ಲ ಈ ಭೂಲೋಕದಲ್ಲಿ. ಅದಕ್ಕಾಗಿ ಮುಂದಾಲೋಚನೆಯನ್ನು ಮೂಡಿ ಬತ್ತಿ ಮಾಡಬೇಕು ಈ ಕಾರ್ಯವನ್ನು. ಇಂದಿನ ಮಧ್ಯರಾತ್ರಿಯಲ್ಲಿ ತಪ್ಪದೇ ಬೀಳುವನು ನಿನ್ನ ಬಲಿಯಲ್ಲಿ. ಅವನು ನಿನ್ನ ವಶವಾದ ಮೇಲೆ ನಿನ್ನ ಜೀವನ ನಿರಂತರ ಎಡೆಯುವುದು ಕೊನೆಯವರೆಗೂ. ಮಿತ್ರ, ನೀನು ಹೇಳಿದಂತೆ ಮಾಡುವೆ ಅವಳ ಮೇಲೆ ಬಲಾತ್ಕಾರ. ಎಲ್ಲರ ಕಣ್ಣು ತಪ್ಪಿಸಿ ಇಂದು ಮಿತ್ರ ಮಾಡುವೆ ಸರಸ್ವತಿಯ ಮೇಲೆ ಬಲಾತ್ಕಾರ. ಸರಸ್ವತಿ, ನೀನು ನನ್ನ ಬಲಾದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಒಂದು ವೇಳೆ ಈ ಅರುಣನ ಮನ ತಿರಸ್ಕರಿಸಿದ್ದೆ ಆದರೆ ಸರಸ್ವತಿ ಇವತ್ತೇ ಮಧ್ಯರಾತ್ರಿ ಮಿತ್ರರು ಹೇಳಿದ ಹಾಗೆ ಬಲಾತ್ಕಾರ. ಅರ್ಜೆಂಟ್ ಕೆಲಸದ ಮಿತ್ರ, ಒಂದು ಗಟ್ಟಿ ನಮಸ್ಕಾರ.